ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆಯನ್ನ ಮಾಡಲಾಯಿತು. ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ 1008 ಮುತ್ತೈದರಿಂದ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮವೂ ಕೂಡ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಮತ್ತು ಅನೇಕ ಸಮಾಜದ ಮುಖಂಡರು ಭಾಗವಹಿಸಿ ರೇಣುಕಾಚಾರ್ಯರ ಜಯಂತಿ ಆಚರಣೆಯನ್ನು ಮಾಡಿದ್ರು. ಈ ಒಂದು ಜಯಂತಿ ಆಚರಣೆಯ ವಿಶೇಷ ಝಲಕ್ ಇಲ್ಲಿದೆ ನೋಡಿ. ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ನಿಮಿತ್ತವಾಗಿ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾವಿರಾರು ಜನರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಕ್ತಾದಿಗಳು ರ್ಯಾಲಿ ಮಾಡುವ ಮೂಲಕ, ಅದರಲ್ಲಿ ಮಹಿಳೆಯರು ವಿಶೇಷವಾಗಿ 1008 ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈ ಮೆರವಣಿಗೆ ಮುಖಾಂತರ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪಕ್ಕೆ ಶ್ರೀ ರೇಣುಕಾಚಾರ್ಯರ ಮೂರ್ತಿ ಭವ್ಯವಾಗಿ ತಲುಪಿತು. ಫಾಸ್ಟ್
ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಬುಧವಾರ ನಡೆದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ದೀಪಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಬಳಿಕ ಕಾರ್ಯಕ್ರಮಕ್ಕೆ ಎಕೆ ಸಲಗರ ಪೂಜ್ಯ ಶ್ರೀ ದ್ವಿತೀಯ ಸಾಂಬಶಿವಯೋಗಿ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಮಾತನಾಡಿ ಮನುಕುಲದ ಉದ್ಧಾರಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ವೀರಶೈವ ಮಹಾಮಠದ ಸಂಸ್ಥಾಪಕ ತಮ್ಮ ಸಾಮಾಜಿಕ ಸೇವೆಗಳ ಮೂಲಕ ಮನುಕುಲವನ್ನು ಉದ್ಧಾರ ಮಾಡಿದವರು ಎಂದು ತಿಳಿಸಿದರು. ಜಗದ್ಗುರು ರೇಣುಕಾಚಾರ್ಯರು ಪರಶಿವನ ಪಂಚಮುಖಗಳಲ್ಲಿರುವಂತಹ ಸತ್ಯೋಜಾತ ಮಠದಿಂದ ಆವಿರ್ಭವಿಸಿ ಇಡೀ ಮಾನವ ಕುಲವನ್ನೇ ಉದ್ಧಾರ ಮಾಡಿದಂತ ಈ ಭೂಮಂಡಲದಲ್ಲಿ ಮೊಟ್ಟ ಮೊದಲು ನಾಗರಿಕತೆಯನ್ನು ಸಾರಿದಂತ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ನಾಗರಿಕತೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ, ಮಾನವೀಯ ಮೌಲ್ಯಗಳು ಇರದೇ ಇರುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಜಾತಿ ಭೇದವನ್ನು ನಡೆದು ಎಲ್ಲ ಜಾತಿ ಸಮಾಜಗಳ ಬಾಂಧವರನ್ನ ಒಗ್ಗೂಡಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಸತ್ಯ ಶಾಂತಿ ಎನ್ನುವಂತ ದಿವ್ಯ ಸಂದೇಶಗಳನ್ನ ಯಾರಾದರೂ ಕೂಡ ಅದು ಜಗದ್ಗುರು ರೇಣುಕಾಚಾರ್ಯರು ಪ್ರತಿಯೊಂದು ಹೋಗಿ ಇವತ್ತಿನ ಕಾಲದಲ್ಲಿ ಮನುಷ್ಯನ ಬಗ್ಗೆ ಕಾಲವನ್ನ ಬಿಟ್ಟು ಮನುಷ್ಯ ಅನಾಗರಿಕತೆಯಿಂದ ಪ್ರಾಣಿಗಳ ಮಾಂಸವನ್ನು ತಿಂದು ನರಮಾಂಸವನ್ನು ತಿಂದು ಬದುಕುವಂತಹ ಒಂದು ಗೌರವ ಪ್ರಸಂಗದಲ್ಲಿ ಕೃಷಿ ಕಾಯಕವನ್ನ ಈ ಭೂಮಂಡಲದಲ್ಲಿ ಮೊಟ್ಟವನ್ನು ರೈತಾಪಿ ಜನರಿಗೆ ಕೃಷಿ ಮಂಡಲವನ್ನು ಬೀಳಿಸಿದಂತ ಮೊಟ್ಟಮೊದಲನೆಯ ರೈತ ಯಾರ ಅವರು ಜಗದ್ಗುರು ರೇಣುಕಾಚಾರ್ಯರು. ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಮರೆತು ಗೊತ್ತಿಲ್ಲದೆ ಬರೀ ಬತ್ತನೆಯಾಗುತ್ತಿರುವಂತಹ ಈ ಮನುಷ್ಯನಿಗೆ ವಸ್ತ್ರಧಾರಣೆಯ ಸಂಸ್ಕೃತಿಯನ್ನ, ವಿಭೂತಿ ರುದ್ರಾಕ್ಷಿಗಳ ಧಾರಣೆಯ ಸಂಸ್ಕೃತಿಯನ್ನ ಈ ಮಾನವ ಕುಲಕ್ಕೆ ಮೊಟ್ಟ ಮೊದಲು ತಿಳಿಸಿದರೆ ಜಗದ್ಗುರು ರೇಣುಕಾಚಾರ್ಯರು ಅನ್ನುವುದನ್ನ ಈ ಜಗತ್ತು ಎಲ್ಲವೂ ಸ್ಮರಿಸುತ್ತಿರಬೇಕು. ಒಂದು ವಿಷಯ ಹೇಳ್ತೇನೆ, ಜಗದ್ಗುರು ರೇಣುಕಾಚಾರ್ಯರು ಯುಗಗಳಲ್ಲಿ ಅವತರಿಸಿದಂತಹ ಮಹಾತ್ಮ ಅಷ್ಟೇ ಅಲ್ಲದೆ ಸಾಕ್ಷಾತ್ ಭಗವದ್ಗೀತೆ ಎನ್ನುವಂತೆ ಪರಮಾತ್ಮನ ಪಂಚಮುಖದಿಂದ ಭೂಮಿಗೆ ಅವತರಿಸಿದಂತವರವರು ಸುಪ್ರಭೋಧಾಗಮದಲ್ಲಿ ಒಂದು ಮಾತು ಹೇಳ್ತಾರೆ. ಪಾರ್ವತಿ ಪರಮೇಶ್ವರನ ಕುರಿತು ಗುರುವಿನ ಮಹತ್ವವನ್ನು ಹೇಳುವಂತಾಗ ಪಾರ್ವತಿ ದೇವಿ ಪರಮಾತ್ಮನಿಗೆ ಕೇಳಿದಾಗ ಸುಳ್ಳು ಹೇಳ್ತಾನೆ ಪಾರ್ವತಿಗೆ, ತಸ್ಮಾತ್ ಗಿರಿದೆ ಪಂಚಾಂಗ ಸಮುದ್ರವಾಹ ಮುದಾಲಿ ಸರ್ವಲೋಕಾನ ಜಗದ್ಗುರುವರೂಪತಮಃ ಅಂತ ಹೇಳ್ತಾರೆ. ನನ್ನ ಮೊದಲು ಮಾಡಿಕೊಂಡು 14 ಲೋಕಗಳಿಗೂ ಕೂಡ ನನ್ನ ಪಂಚಮುಖದಿಂದ ಹುಟ್ಟಿದಂತಹ ಜಗದ್ಗುರು ಪಂಚಾಚಾರ್ಯರೇ ಶ್ರೇಷ್ಠರು ಅನ್ನುವಂತಹ ಮಾತನ್ನ ಪರಮಾತ್ಮ ಸಹ ಹೇಳ್ತಾರೆ. ಇಂಥ ಜಗತ್ತಿನಲ್ಲಿ ಅತ್ಯಂತ ಅಗ್ರಗಣ್ಯರಾಗಿರುವಂತಹ ಜಗದ್ಗುರು ರೇಣುಕಾಚಾರ್ಯರು ಅಂದಿನ ಕಾಲದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಮಹರ್ಷಿ ಅಗಸ್ತ್ಯರಿಗೆ ಬೋಧಿಸುತ್ತಾರೆ. ಜಗತ್ತರ ಸಿದ್ಧಾಂತ ತತ್ವವನ್ನ, ಶಕ್ತಿಯ ಶಿಷ್ಟಾದ್ವೈತ ಸಿದ್ಧಾಂತವನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಮನುಷ್ಯನು ಮಾನವೀಯತೆಯಿಂದ ಬದುಕುವಂತಹ ಒಂದು ಕಲೆಯನ್ನ, ಮನುಷ್ಯನಾಗಿ ಮಹಾತ್ಮನಾಗುವಂತಹ ಮಹಾದೇವನಾಗುವಂತಹ ಕಲೆಯನ್ನ, ಭೂಮಿಯು ಭಕ್ತನಾಗುವಂತಹ ಕಲೆಯನ್ನ ಜಗದ್ಗುರು ರೇಣುಕಾಚಾರ್ಯರ ಕೈಯಲ್ಲಿ ಇಷ್ಟದಿಂದ ಕೊಟ್ಟು ತ್ರಿಪುರ ಧಾರಣೆಯನ್ನ ಹಣಿಕೆ ಮಾಡಿ ಕೊರಳಲ್ಲಿ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು, ಲಿಂಗವನ್ನು ಧರಿಸಿಕೊಂಡು ಪಂಚವಾಕ್ಷಿ ಮಹಾಮಂತ್ರವನ್ನ ಉಚ್ಚಾರಣೆ ಮಾಡುವಂತಹ ಅದ್ಭುತ ಗುಣಗಳನ್ನ, ಶ್ರೇಷ್ಠ ಸಂಸ್ಕೃತಿಯನ್ನ ಈ ಮಾನವ ಕುಲದ ಈ ಭೂಮಂಡಲಕ್ಕೆ ಮೊಟ್ಟ ಮೊದಲು ಯಾರು ಕೂಡ ಅವರೇ ಜಗದ್ಗುರು ರೇಣುಕಾಚಾರ್ಯರು. ಒಂದು ವಿಷಯ, ರಾಮೇಶ್ವರದಲ್ಲಿ ಶ್ರೀರಾಮಚಂದ್ರನಿಗೆ ರಾಮೇಶ್ವರ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಬೇಕು ಅಂತ ಹೇಳುವಾಗ ಅಗಸ್ತ್ಯ ಮಹರ್ಷಿಗಳು
ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ನಾನು ರಾಮಚಂದ್ರನಿಗೆ ಮಾರ್ಗದರ್ಶನ ಮಾಡಿದ ಅಗಸ್ತ್ಯ ಮಹರ್ಷಿಗಳ ಗುರುಗಳು ಯಾರು ಇದ್ರೆ ಅವರೇ ಜಗದ್ಗುರು ರೇಣುಕಾಚಾರ್ಯರು. ಮತ್ತೊಂದು ವಿಷಯ ಏನೆಂದರೆ ಮಾದಿಗ ಸಮಾಜದಲ್ಲಿ ಹುಟ್ಟಿದಂತ ಮಾತಂಗ ಮಹರ್ಷಿಗೆ ಮೊಟ್ಟ ಮೊದಲು ಲಿಂಗಧಾರಣೆಯನ್ನು ಭೂಮಂಡಲದಲ್ಲಿ ಮಾಡಿದವರು ಯಾರಾದರೂ ಇದ್ರೆ ಅವರು ಜಗದ್ಗುರು ರೇಣುಕಾಚಾರ್ಯರು. ಪ್ರತಿಯೊಂದು ಕುಲಕ್ಕೆ ಪ್ರತಿಯೊಂದು ಜಾತಿಗೆ ಮೊದಲೇ ಲಿಂಗಧಾರಣೆಯನ್ನು ಮಾಡಿ ಈ ಲಿಂಗಧಾರಣೆಯ ಲಿಂಗಶೈವ ಲಿಂಗಾಯತ ಸನಾತನ ಸಂಸ್ಕೃತಿ ಇದೆಯಲ್ಲ, ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿದ್ದಲ್ಲ, ಇದು ನೀತಿಗೆ ಸೀಮಿತವಾಗಿದ್ದು ಸಂಸ್ಕೃತಿ ಆಚರಣೆಗೆ ಸೀಮಿತವಾಗಿರುತ್ತದೆ. ಯಾವ ಲಿಂಗವನ್ನು ಧರಿಸಿಕೊಳ್ತಾರೆ ಅವರಲ್ಲಿ ಯಾರು ಸನಾತನ ಈ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಮತ್ತೆ ಅವರೆಲ್ಲರೂ ವೀರಶೈವವನ್ನು ಹೇಳಿಸಿಕೊಳ್ಳೋದಕ್ಕೆ ಯೋಗ್ಯರಾಗ್ತಾ ಇದ್ದಾರೆ. ಇಂಥ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನ ಇದಕ್ಕೆ ಯಾವುದೇ ಒಂದು ಮಿತಿ ಇಲ್ಲದೆ, ಯಾವುದೇ ಒಂದು ರೇಷ ಇಲ್ಲದೆ, ಜಾತ್ಯತೀತವಾಗಿ ಸಮಸ್ತ ಮಾನವಗಳ ವಿಶ್ವಾಸದಿಂದ ಹೇಳಿದಂಥವ ಯಾರಾದಿದ್ರ ಅದು ಜಗದ್ಗುರು ರೇಣುಕಾಚಾರ್ಯರು. ಬರೇ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಶ್ರೀಲಂಕೆಯಲ್ಲಿ ಹೋಗಿ ವಿಭೀಷಣನ ಅಪೇಕ್ಷೆಯ ಮೇರೆಗೆ ರಾಮನ ಸಂಕಲ್ಪವನ್ನು ನಿಲ್ಲಿಸಲು ಶ್ರೀಲಂಕೆಗೆ ಹೋಗಿ 3 ಕೋಟಿ ಲಿಂಗಗಳನ್ನ ಒಂದೇ ಸಮಯದಲ್ಲಿ ಏಕಕಾಲಕ್ಕೆ ಸ್ಥಾಪಿಸಿದಂಥವರು ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಯಾರಾದರೂ ಇದ್ರ 3 ಕೋಟಿ ದುರ್ರೂಪವನ್ನು ತಾಳಿಕೊಂಡವರು ಜಗದ್ಗುರು ರೇಣುಕಾಚಾರ್ಯರು. ಪಿಚ್ಚಳನ್ನು ಅಧಿಕಾರ ಬಲದಿಂದ ಕಟ್ಟನ್ನು ತೆಗೆದುಕೊಳ್ಳುವಂತ ಒಂದೇ ಭಾಷೆಯಿಂದ 12,000 ಗೋಪಿಕಾಸ್ತ್ರೀಯರಿಗೆ, 12,000 ಕನ್ಯಾಮಣಿಗಳಿಗೆ, ಬಾಲಕನ್ಯೆಯರಿಗೆ 12,000 ಜನರಿಗೆ ಏಕಕಾಲದಲ್ಲಿ ಬಲಿಕೊಡುವಂತ ಪ್ರಸಂಗ ಬಂದಾಗ ಆ ಪ್ರಸಂಗವನ್ನು ತಡೆದು ಹೆಣ್ಣು ಮಕ್ಕಳಿಗೆ ನ್ಯಾಯದ ನೀತಿಯನ್ನು ಕೊಟ್ಟಿರುವಂತ ಯಾರಾದರೂ ಮೊಟ್ಟ ಮೊದಲಿದ್ರ ಅವರು ಜಗದ್ಗುರು ರೇಣುಕಾಚಾರ್ಯರು ನಾವು ಎಲ್ಲಿ ರೂಪಿಸಿ ಉಪೇಕ್ಷಿಸಿ ಹೇಳುವಂತ ಒಂದು ಹೆಮ್ಮೆಯ ಮಾತು. ಇಂಥ ಶ್ರೇಷ್ಠ ಸಂಸ್ಕೃತಿ ಈ ಭಾರತ ದೇಶದಲ್ಲಿ ಕೊಟ್ಟರೂ ಕೂಡ ಅನೇಕರು ತಿಳಿಯದೆ ಏನೇನೋ ಮಾತನಾಡುವಂತ ಒಂದು ಚಿತ್ರಗಳು ಇವತ್ತು ನಡೀತಾ ಇದೆ. ಇವತ್ತು 12ನೇ ಶತಮಾನಕ್ಕಿಂತ ಮುಂಚಿತವಾಗಿ ದೇವರ ದಾಸಿಮಯ್ಯನವರು ನಮ್ಮಲ್ಲಿ ಲಿಂಗಧಾರಣೆ ಮಾಡಿಕೊಂಡ ಜೊತೆಗೆ ಅವರು ಕೂಡ ವೀರಶೈವ ಲಿಂಗಾಯತ. ಆ ದೇವರ ದಾಸಿಮಯ್ಯನವರಿಗಿಂತ ಮುಂಚಿತವಾಗಿ ಜೇವರ್ಗಿ ತಾಲೂಕಿನ ಕುರುಗುಳಿ ಕೇಶಿರಾಜಯ್ಯನವರು ಕೂಡ ನಮ್ಮಲ್ಲಿ ಲಿಂಗಧಾರಣೆ ಮಾಡಿಕೊಂಡು ವೀರಶೈವ ಲಿಂಗಾಯತ ಸಂಪ್ರದಾಯವನ್ನು ಆಚರಿಸಿರುತ್ತವರು. ಇಷ್ಟಕ್ಕೆ ಸಾಲದೆ ಸರ್ವಜ್ಞ ಮಹಾಕವಿಯಾಗಲಿ ಇನ್ನೂ ಅನೇಕರೆಲ್ಲರೂ ಈ ಭಾರತ ದೇಶದಲ್ಲಿ ಲಿಂಗಧಾರಣೆಯನ್ನು ಮಾಡಿಕೊಂಡು ಬಂದಿರುವಂತಹ ಪರಂಪರೆ ಅಗಸ್ತ್ಯ, ದಧೀಚಿ, ದುರ್ವಾಸ, ವಸಿಷ್ಠ, ವಾಮದೇವ ಮೊದಲಾದ ಋಷಿಗಳೆಲ್ಲರೂ ಲಿಂಗಧಾರಣೆಯನ್ನು ಮಾಡಿಕೊಂಡು ಬಂದಿದ್ದರು. ದಕ್ಷಿಣಾದಿ ಶಕ್ತಿಯ ಮುನಿಯು ಗೌತಮಯಾದ ದಾರೆಯಲ್ಲಿ ಸದಾಲಿಗೆ ಉತ್ತಮಾಗಿ ವಿಶೇಷಿತ ಬಂಧುಗಳ ಶ್ರೀ ಸಿದ್ಧಾಂತದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾರೆ, ಪ್ರತಿಯೊಬ್ಬರು ಲಿಂಗಧಾರಣೆ ಮಾಡಿಕೊಂಡು ಬಂದಿರುವಂತಹ ಈ ಶ್ರೇಷ್ಠ ಸಂಸ್ಕೃತಿಯನ್ನ ಮೊಟ್ಟ ಮೊದಲು ಮಾನವ ಕುಲಕ್ಕೆ ಕೊಟ್ಟಿರುವಂತವರು ಯಾರಾದರೂ ಇದ್ರ ಸಾಕ್ಷಾತ್ ಶಿವನ ಅವಕಾಶಗಳು, ಮಾನವ ಕುಲದ ಉದ್ಧಾರಕರು, ಜಗತ್ತಿನ ಜೀವಿಗಳ ದೇಶದ ವೈಷ್ಣವರು, ಎಲ್ಲರ ಪ್ರಗತಿಗಾಗಿ ಮನುಕುಲದ ಉದ್ಧಾರಕ್ಕಾಗಿ ಬಂದಿರುವಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಜಯಂತಿ ಮಹೋತ್ಸವ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿಯ ಮಹಾಜನತೆ ಬಳ್ಳಿಯಿಂದ ಗಲ್ಲಿಯಿಂದ ಪ್ರತಿಯೊಬ್ಬರು ಮನೆಯಿಂದ ತಾಯಿಯರು ಬದಲು ಮಾಡಿಕೊಂಡು ಯುವಕರು ಬದಲು ಮಾಡಿಕೊಂಡು ಅನೇಕ ಪೂಜ್ಯರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಶ್ರೀ ನಾಗಲಿಂಗಯ್ಯ ಸ್ವಾಮಿಯವರು ಅನೇಕ ರೀತಿಯ ಸಹಚರರು ಅನೇಕ ಪ್ರಯತ್ನಗಳನ್ನು ಪರಿಶ್ರಮವನ್ನು ಮಾಡಿ ಅನೇಕ ಸಂಸ್ಕೃತಿಯ ಚಟುವಟಿಕೆಗಳೊಂದಿಗೆ ಜೈವೋಷದೊಂದಿಗೆ ಕಲಬುರಗಿ ಮಹಾನಗರದ ರಾಜ್ಯ ರೀತಿಯಲ್ಲಿ ಅತ್ಯಂತ ವೈಭವದಿಂದ ನಡೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಮಾಡುವಂತ ಎಲ್ಲರನ್ನ ಕಂಡು ನಿಜವಾಗಲೂ ನನಗೆ ಸಂತೋಷ ಅನಿಸ್ತಾ ಇದೆ. ನಾವು ನೀವೆಲ್ಲರೂ ಈ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವವನ್ನು ಮಾಡುವಂತಹ ಸೌಭಾಗ್ಯ ಸಿಕ್ಕಿದೆ ಅಂತಂದ್ರೆ ನಾವು ನಿಜವಾಗಲೂ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಸಂಕ್ಷಿಪ್ತ ಸಂದೇಶಕ್ಕೆ ಓಂ ಶಾಂತಿ ಶಾಂತಿ ಶಾಂತಿ.
ಅಂದಿನ ಕಾಲದಲ್ಲಿ ಸಾಮಾಜಿಕ ಸೇವೆಯೇ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ಭಾತೃತ್ವ ಸೋದರತ್ವ ಭಾವದಿಂದ ಪ್ರತಿಯೊಬ್ಬರು ಸಮಾಜದಲ್ಲಿ ಬದುಕಬೇಕೆಂದು ಪಾಲಿಕೆ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ತಿಳಿಸಿದರು. ಮತ್ತು ಎಲ್ಲರೂ ಒಂದು ಸಹೋದರ ಭಾವನೆಗಳ ಬದುಕಲು ನೀತಿ ಮತ್ತು ಮಾರ್ಗದರ್ಶನ ಜಗದ್ಗುರು ಅಂತ ಒಂದು ಜಗದ್ಗುರುಗಳ ಒಂದು ಆಚರಣೆ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರೂ ಇಡೀ ನಾಡಿನ ಹೆಮ್ಮೆ ವಿಷಯ. ಅದಕ್ಕಾಗಿ ನಾವು ಎಲ್ಲರೂ ಆ ರೇಖಾಚಾರ್ಯರು ಹೇಳಿರುವಂತಹ ಮಾರ್ಗದಲ್ಲಿ ಅವರು ಹೇಳಿರುವ ಒಂದು ನಡೆ ನುಡಿಯಲ್ಲಿ ನಾವೆಲ್ಲರೂ ನಮ್ಮ ಜೀವನವನ್ನು ಸಾಗಿಸಲು ಹೋಗಬೇಕು. ಏಕೆಂದರೆ ಅವರು ಒಬ್ಬರು ಕ್ರಾಂತಿಪುರುಷರಾಗಿದ್ದರು. ಅಂದಿನ ಕಾಲದಲ್ಲಿ ಅಸಮಾನತೆ ಸಮಾನತೆಯಲ್ಲಿ ಹೋರಾಟ ಮಾಡಿದಂತಹ ಶ್ರೀಗಳವರ ಮಾರ್ಗದರ್ಶನ ಆಗಿರುವಂತಹ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಬೆಳೆಯೋಣ. ಮುಂದಿನ ದಿವಸ ಎಲ್ಲರೂ ಒಂದೇ ರೀತಿ ಸಹಮಾನತೆಯಿಂದ ಮತ್ತು ಸಹೋದರತೆಯಿಂದ ಕೂಡಿ ಇಡೀ ನಗರದಲ್ಲಿ ಬಾಳೋಣ. ಅವರ ಒಂದು ವಿಚಾರಗಳನ್ನು ನಾವು ಪ್ರತಿ ವರ್ಷ ದಿನವೂ ಸಹಿತ ಮತ್ತೆ ಅವರು ಆಗಿರ್ತಕ್ಕಂಥ ಅವರು ಹೇಳಿದಂಥ ಭಾಗದಲ್ಲಿ ನಡೆಯೋಣ ಅಂತ ಹೇಳಿ ಇಲ್ಲಿ ಜಯಂತಿ ಮಾಡ್ತಾ ತಮ್ಮೆಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡ ಅವಕಾಶ ಎಲ್ಲ ಸಮಾಜದ ಬಾಂಧವರಿಗೆ ನಮಸ್ಕಾರ. ಜಯಂತಿ. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಕೃಷ್ಣ ಬಡಶಿಚಿ, ಹಿರಿಯ ಪತ್ರಕರ್ತರಾದ ಜಯತೀರ್ಥ ಪಾಟೀಲ್, ಬ್ರಹ್ಮಾನಂದ ಅರಳಿ ಸೇರಿ ಎಲ್ಲ ಪತ್ರಕರ್ತರು ಹಾಗೂ ವಿದ್ಯುನ್ಮಾನ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಪ್ರಯುಕ್ತವಾಗಿ 3 ದಿನಗಳ ಕಾಲ ವಿಶೇಷ ಪ್ರವಚನ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು, ಇಂದು ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾವಿರಾರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಕ್ತಾದಿಗಳು ರ್ಯಾಲಿ ಮೆರವಣಿಗೆಯಲ್ಲಿ ಕಳಸದೊಂದಿಗೆ ಭಾಗವಹಿಸಿದ್ದಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಎಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಗೌರವಾಧ್ಯಕ್ಷರಾದ ರೇವಣಸಿದ್ಧ ಶಿವಾಚಾರ್ಯರವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 2025ನೇ ಸಾಲಿನ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಲಬುರಗಿ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭೆ, ಜಂಗಮ ಮಹಾಸಭೆ, ಸಮಾಜದ ಎಲ್ಲ ಕುಲ ಬಾಂಧವರು ಈ ವರ್ಷ ಬಹಳ ಅದ್ಧೂರಿಯಾಗಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಕಲಬುರಗಿ ಮಹಾನಗರದಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಜಗದ್ಗುರು ರೇಣುಕಾಚಾರ್ಯರು ಕೇವಲ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ರೇಣುಕಾಚಾರ್ಯರಲ್ಲ, ಸುಮಾರು 18 ಜಾತಿ ಕುಲಗಳಿಗೆ ಗುರುವಾಗಿ ಮೆರೆದಿರ್ತಕ್ಕಂಥ ಏಕೈಕ ಗುರು ಯಾರಾದರೂ ಇದ್ದರೆ ಅದು ಜಗದ್ಗುರು ರೇಣುಕಾಚಾರ್ಯರು ಅಂತ ಹೇಳಬೇಕಾಗ್ತದೆ. ಅಂಥ ಜಗದ್ಗುರು ರೇಣುಕಾಚಾರ್ಯರು
ಸುಮಾರು 5,000 ವರ್ಷಗಳ ಹಿಂದೆ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಮಾನವ ಕುಲಕ್ಕೆ ಉದ್ಧಾರವನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಸರ್ವರನ್ನೂ ಸಮಾನತೆಯಿಂದ ಈ ಧರ್ಮವನ್ನು ಬೆಳೆಸಿರ್ತಕ್ಕಂಥದ್ದು. ಈ ಧರ್ಮಕ್ಕೆ ಮೂಲವಾಗಿರ್ತಕ್ಕಂಥ ಜಾತವೇದ ಮುನಿ ಶಿವಾಚಾರ್ಯರು ಹಲವಾರು ಮಹಾತ್ಮರನ್ನು ಉದ್ಧಾರಗೈದು ನಾಡಿನಾದ್ಯಂತವಾಗಿ ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮ ಪ್ರಸಾರವನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸವಾಗಿರ್ತಕ್ಕಂಥದ್ದು. ಅಂಥ ಜಗದ್ಗುರು ರೇಣುಕಾಚಾರ್ಯರು ಇವತ್ತ ಕೊಲ್ಲಿಪಾಕಿಯಲ್ಲಿ ಜನ್ಮವೆತ್ತಿ ಇಡೀ ನಾಡಿನಾದ್ಯಂತವಾಗಿ ಮಲಯಾಚಲದಲ್ಲಿ ತಮ್ಮ ಧರ್ಮ ಕಾರ್ಯವನ್ನು ಮಾಡಿ ಈ ಧರ್ಮ ಜಾಗೃತಿಯನ್ನು ಧರ್ಮ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಅಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಈ ವರ್ಷ ಕಲಬುರಗಿ ಒಳಗೆ ಎಲ್ಲ ಮಠಾಧೀಶರ ಸಮ್ಮುಖದಲ್ಲಿ ಎಲ್ಲ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಈ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ನಾವು ಮಾಡಿರ್ತಕ್ಕಂಥದ್ದು. ಅಂಥ ಜಯಂತಿ ಉತ್ಸವವನ್ನು ಪ್ರತಿ ವರ್ಷ ವಿಭಿನ್ನತೆಯಿಂದ ಈ ವರ್ಷ 3 ದಿವಸಗಳ ಕಾಲ 9, 10, 11 ಸಿದ್ಧಾಂತ ಶಿಖಾಮಣಿಯ ಪ್ರವಚನದ ಜೊತೆಯಲ್ಲಿ ಧರ್ಮ ಜಾಗೃತೆಯನ್ನು ಧರ್ಮದ ಏಳಿಗೆಯಾಗಿ ಈ ಸಮಾಜದಲ್ಲಿ ಸಮಾನತೆಯನ್ನು ಬೆಂಬಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ 3 ದಿವಸಗಳ ಪರಂತರವಾಗಿ ಸಿದ್ಧಾಂತ ಶಿಖಾಮಣಿ ಪ್ರವಚನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂಥ ಧರ್ಮ ಜಾಗೃತಿಯ ಜೊತೆಯಲ್ಲಿ ಇವತ್ತು ವೈಭವದಿಂದ ಕಲಬುರಗಿ ರಾಜಬೀದಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ವೈಭವದ ಉತ್ಸವವನ್ನು ಬರಮಾಡಿಕೊಂಡು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡಿರ್ತಕ್ಕಂಥದ್ದು. ಆ ಜಗದ್ಗುರು ರೇಣುಕಾಚಾರ್ಯರು ನಮ್ಮ ಭಾಗದ ಜನರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಸಂಪತ್ತನ್ನು ಕೊಟ್ಟು ಬೆಳೆಯನ್ನು ಸಮೃದ್ಧಿಯಾಗಿ ಹಾರೈಸಿ ಈ ಭಾಗದ ನೆಮ್ಮದಿಯ ಬದುಕು ನಮ್ಮದಾಗಬೇಕಾದರೆ ಜಗದ್ಗುರು ರೇಣುಕಾಚಾರ್ಯರ ಆದರ್ಶ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಮಾತಾಗ ನೆಮ್ಮದಿಯ ಬದುಕು ನಮ್ಮದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳ ವಿರಾಮ ಕೊಡ್ತೇನೆ. ಶಿವಭೈ. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು, ಮಲ್ಲಿಕಾರ್ಜುನ ಮುತ್ಯ ಟೇಂಗಳಿ, ಕಲಬುರಗಿ ತಹಸೀಲ್ದಾರ್ ಗಂಗಾಧರ್ ಪಾಟೀಲ್, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸಹಾಯಕ ನಿರ್ದೇಶಕ ಶಿವಶರಣಪ್ಪ ದನ್ನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರ್, ಜಿಲ್ಲಾ ಘಟಕ ಸಮಿತಿ ಜಯಂತ್ಯೋತ್ಸವ ಅಧ್ಯಕ್ಷ ರುದ್ರಮುನಿ ಮಠಪತಿ ಕೊಂಚೂರ್, ವೀರಶೈವ ಸಮಾಜ ಮುಖಂಡರಾದ ವಿಜಯಕುಮಾರ್ ಸಾಲಿಮಠ, ಜ್ಯೋತಿ ಮರಗೋಳ್, ಶರಣಮ್ಮ ಹಿರೇಮಠ್, ಸಿದ್ದಲಿಂಗಯ್ಯ, ವೀರಣ್ಣ ಬೇಲೂರ್, ಶಾಂತಕುಮಾರ್ ಬೀದರ್, ನಾಗಲಿಂಗಯ್ಯ ಸ್ವಾಮಿ, ಬಸವರಾಜ ಮಠಪತಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆಯನ್ನ ವಿಶೇಷವಾಗಿ ಸಮಾಜದ ಮುಖಂಡರು ನೆರವೇರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಜಿಲ್ಲಾ ಸಮಿತಿಯ ಸದಸ್ಯರು, ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿ ವಿಶೇಷವಾಗಿ 3 ದಿನಗಳ ಕಾಲ ಉಪನ್ಯಾಸ ಕಾರ್ಯಕ್ರಮ ಮತ್ತು ಕೊನೆಯ ದಿನ ಜಯಂತಿ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ರು. ಹೀಗೆ ನಮ್ಮ RJ32 ಕನ್ನಡ ಟಿವಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ, ಗುರು